ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 16 ದ್ವಾರಪಾಲಕರಾದ ಜಯ ವಿಜಯರಿಗೆ ಋಷಿ ಶಾಪ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 33. ತೌ ತು ಗೀರ್ವಾಣ ಋಷಭೌ ದುಸ್ತರಾದ್ಧರಿ ಲೋಕತಃ ಹತಶ್ರಿಯೌ ಬ್ರಹ್ಮಶಾಪಾದ ಭೂತಾಂ ವಿಗತ ಸ್ಮಯೌ. ಅನುವಾದ: ಬ್ರಾಹ್ಮಣರ ಶಾಪದಿಂದ ಕಾಂತಿಹೀನರಾದ ಸೌಂದರ್ಯವನ್ನು ಕಳೆದುಕೊಂಡ ದೇವತೆಗಳಲ್ಲಿ ಉತ್ತಮರಾದ ಆ ಇಬ್ಬರು ದ್ವಾರಪಾಲಕರು ಖಿನ್ನರಾಗಿ ಪರಮಪ್ರಭುವಿನ ಧಾಮವಾದ ವೈಕುಂಠದಿಂದ ಕೆಳಗೆ ಬಿದ್ದರು. ಶ್ಲೋಕ 34. ತಥಾ ವಿಕುಂಠ ದಿಶಣಾತ್ತಯೋರ್ನಿಪತಮಾನಯೋ ಆಹಾಕಾರೋ ಮಹಾನಾಸೀದ್ವಿಮಾನಾಗ್ರೇಷು ಪುತ್ರಕಾಹ. ಅನುವಾದ: ಅನಂತರ ಜಯವಿಜಯರು ಭಗವದ್ಧಾಮದಿಂದ ಕೆಳಕ್ಕೆ ಬಿದ್ದ ಮೇಲೆ ತಮ್ಮ ವೈಭವಯುತ ವಿಮಾನಗಳಲ್ಲಿ ಎಲ್ಲ ದೇವತೆಗಳಿಂದಲೂ ನಿರಾಸೆಯ ಮಹಾಧ್ವನಿ ಹೊರಟಿತು. ಶ್ಲೋಕ 35. ತಾವೇವ ಹ್ಯಧುನಾ ಪ್ರಾಪ್ತೌ ಪಾರ್ಷದ ಪ್ರವರೌ ಹರೇಃ ದಿತೇರ್ಜಠರ ನಿರ್ವಿಷ್ಟಂ ಕಾಶ್ಯಪಂ ತೇಜ ಉಲ್ಬಣಂ. ಅನುವಾದ: ಬ್ರಹ್ಮನು ಮುಂದುವರಿಸಿದನು, ದೇವೋತ್ತಮ ಪುರುಷನ ಪ್ರಮುಖ ದ್ವಾರಪಾಲಕರಾದ ಆ ಇಬ್ಬರು ಕಶ್ಯಪ ಮುನಿಯ ಬಲಿಷ್ಠ ವೀರ್ಯದಿಂದ ಆವೃತರಾಗಿ ದ್ವಿತೀಯ ಗರ್ಭವನ್ನು ಈಗ ಪ್ರವೇಶಿಸಿದ್ದಾರೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವೈಕುಂಠ ದ್ವಾರದಲ್ಲಿ ಹಾಗೆ ಮಾತಾಡಿದ ಮೇಲೆ ಅನೇಕ ದಿವ್ಯ ವಿಮಾನಗಳಿರುವಂಥ ಮತ್ತು ಎಲ್ಲವನ್ನ ಮೀರಿಸುವಂಥ ಐಶ್ವರ್ಯ ಮತ್ತು ವೈಭವಗಳಿಂದ ಕೂಡಿರುವಂತಹ ತನ್ನ ಧಾಮಕ್ಕೆ ಭಗವಂತ ಹಿಂದಿರುಗಿ ಹೋದ ಅಂತ ತಿಳ್ಕೊಂಡ್ವಿ. ಆಮೇಲೆ ಏನಾಯಿತು ಅಂತ ಈಗ ಮುಂದುವರೆಸಿ ಹೇಳ್ತಾರೆ. ಬ್ರಾಹ್ಮಣರ ಶಾಪ ಸಿಕ್ಕಿದ ಕಾರಣದಿಂದ ಕಾಂತಿಹೀನರಾಗಿ, ನೋಡಿ, ಶಾಪ ಸಿಕ್ತು ಅಂದಿದ ತಕ್ಷಣ ನಮ್ಮಲ್ಲಿರುವಂಥ ಒಂದು ಆ ತೇಜಸ್ಸು ವೀಕ್ ಆಗಿಬಿಡತ್ತೆ. ಅವರು ಕಾಂತಿನೇ ಇಲ್ಲದೆ ಇರೋ ಹಾಗಾಗ್ಬಿಡ್ತಾರೆ. ಮತ್ತು ಸೌಂದರ್ಯ ಕೂಡ ಅವರು ಕಳ್ಕೊಳ್ತಾರೆ. ದೇವತೆಗಳಲ್ಲೇ ಉತ್ತಮರಾಗಿರುವಂಥ ಇಬ್ಬರು ದ್ವಾರಪಾಲಕರು, ಯಾಕೆಂದರೆ ಭಗವಂತನ ಸಾನ್ನಿಧ್ಯದಲ್ಲಿ ಸದಾ ಇರುವಂಥವ್ರಲ್ವ, ಅವರು ಸಾಮಾನ್ಯರಲ್ಲ, ದೇವತೆಗಳಿಗಿಂತ ಉತ್ತಮರಾಗಿರುವಂಥವ್ರು. ಆ ಇಬ್ಬರು ದ್ವಾರಪಾಲಕರು ಕೂಡ ತುಂಬ ದುಃಖ ಪಟ್ಕೊಂಡು ಬೇಜಾರು ಮಾಡಿಕೊಂಡು ಆ ಭಗವಂತನ ಧಾಮದಿಂದ ಕೆಳಗಡೆ ಬೀಳ್ತಾರೆ, ವೈಕುಂಠದಿಂದ. ಆಮೇಲೆ ಅವರಿಬ್ಬರು ಏನು ಮಾಡ್ತಾರೆ? ಜಯವಿಜಯರು ಭಗವದ್ಧಾಮದಿಂದ ಕೆಳಗಡೆ ಬಿದ್ಮೇಲೆ ತಮ್ಮ ವೈಭವಯುತ ವಿಮಾನಗಳಲ್ಲಿ ಎಲ್ಲ ದೇವತೆಗಳಿಂದಲೂ ಕೂಡ ನಿರಾಸೆಯ ಮಹಾಧ್ವನಿ ಹೊರಡುತ್ತೆ. ಅಂದರೆ ವಿಮಾನಗಳಲ್ಲೆಲ್ಲ ದೇವತೆಗಳು ಕೂತಿದ್ದಾರೆ, ಇವರಿಬ್ಬರು ಕೆಳಗಡೆ ಪತನ ಹೊಂದಿದ್ದನ್ನು ನೋಡಿ ಅದರಲ್ಲೂ ಕೂಡ ಅವರಿಗೆಲ್ಲ ವಿಷಯಗಳು ಗೊತ್ತಾಗತ್ತಲ್ವಾ. ಸೊ ಅದರಿಂದ ಈಗ ಏನೇನು ನಡೆಯುತ್ತೋ ಏನೋ ಅಂತಂದ್ಬಿಟ್ಟು ಅವರಿಗೆಲ್ಲ ನಿರಾಸೆ ಆಗಿಬಿಡುತ್ತೆ. ಇಂಥ ಒಬ್ಬ ಭಗವಂತನ ಭಕ್ತರು ಈ ರೀತಿ ಆಯ್ತಲ್ಲ ಅವರಿಗೆ ಅಂತ ಅಂದ್ಬಿಟ್ಟು ಕೂಡ ಅನ್ನಿಸ್ತಾ ಇದೆ. ಮತ್ತು ಮುಂದೆ ಏನೇನೆಲ್ಲ ನಡೆಯುತ್ತೋ ಅನ್ನೋದು ಕೂಡ ಅವರಲ್ಲಿ ಯೋಚನೆ ಇರುತ್ತೆ. ಬ್ರಹ್ಮ ಮುಂದುವರೆದು ಹೇಳ್ತಾರೆ, ದೇವೋತ್ತಮ ಆ ಪುರುಷನ ಪ್ರಮುಖ ದ್ವಾರಪಾಲಕರಾದಂಥ ಇಬ್ಬರು ಬಿದ್ದ ಮೇಲೆ ಏನಾಯಿತು ಅಂತ ನಮಗಿವಾಗ ಕತೆ ಹೇಳಬೇಕಲ್ವಾ. ಸೊ ಅಲ್ಲಿಗೆ ಹೇಳ್ತಾರೆ, ಕಶ್ಯಪ ಮುನಿಗಳು ಅಂತ ಒಬ್ಬರಿದ್ದಾರೆ. ಅವರ ಒಂದು ಬಲಿಷ್ಠ ವೀರ್ಯದಿಂದ ಆವೃತರಾಗಿ ಅವರು ದ್ವಿತೀಯ ಗರ್ಭ ಅಂದರೆ ಕಶ್ಯಪ ಮುನಿಯ ಹೆಂಡತಿ ಆ ದ್ವಿತೀಯ ಗರ್ಭವನ್ನು ಈಗ ಪ್ರವೇಶ ಮಾಡ್ತಾರೆ. ಈ ಜಗತ್ತಲ್ಲಿ ಹುಟ್ಟಬೇಕಲ್ಲ, ಅದಕ್ಕೋಸ್ಕರ ಒಂದು ಗರ್ಭ ಬೇಕು. ಅದು ದ್ವಿತೀಯ ಗರ್ಭವನ್ನು ಕಶ್ಯಪ ಮುನಿಯ ಮುಖಾಂತರ ಆ ಗರ್ಭವನ್ನು ಅವರು ಪ್ರವೇಶ ಮಾಡ್ತಾರೆ. ಸೊ ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮೂಲತಃ ವೈಕುಂಠ ಲೋಕದಿಂದ ಬಂದ ಜೀವಿಗಳು ಐಹಿಕ ವಿಷಯಗಳಲ್ಲಿ ಹೇಗೆ ಬಂಧಿತರಾಗುವರೆಂಬ ಬಗ್ಗೆ ಇಲ್ಲಿ ಸ್ಪಷ್ಟವಾದ ನಿದರ್ಶನವಿದೆ. ಜೀವಿಯು ಒಬ್ಬ ತಂದೆಯ ವೀರ್ಯದೊಳಗೆ ಆಶ್ರಯ ಪಡೆಯುತ್ತದೆ. ಅದನ್ನು ತಾಯಿಯ ಗರ್ಭದೊಳಕ್ಕೆ ಸಮಾವೇಶಗೊಳಿಸಲಾಗುತ್ತದೆ. ಮತ್ತು ತಾಯಿಯ ಹಾಲಿನಂತಹ ಅಂಡಾಣುವಿನ ಸಹಾಯದಿಂದ ಜೀವಿಯು ಒಂದು ನಿರ್ದಿಷ್ಟ ಶಾರೀರಿಕ ಮಾದರಿಯಲ್ಲಿ ಬೆಳೆಯುತ್ತದೆ. ಆ ಸಂಬಂಧದಲ್ಲಿ ನಾವು ನೆನಪಿಡಬೇಕಾದದ್ದು ಏನೆಂದರೆ, ಕಶ್ಯಪ ಮುನಿಯು ತನ್ನ ಇಬ್ಬರು ಗಂಡು ಮಕ್ಕಳಾದ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಇವರನ್ನು ಪಡೆಯುವಾಗ ಸರಿಯಾದ ಮನಸ್ಥಿತಿಯಲ್ಲಿ ಇರಲಿಲ್ಲ ಎಂಬುದನ್ನು. ಆದ್ದರಿಂದ ಅವನು ವಿಸರ್ಜಿಸಿದ ವೀರ್ಯವು ಕ್ರೋಧ ಗುಣದಿಂದ ಕೂಡಿತ್ತು, ಜೊತೆಗೆ ಅತ್ಯಂತ ಶಕ್ತಿಯುತವಾಗಿತ್ತು. ಅಂದರೆ ಇಲ್ಲಿ ಒಬ್ಬ ವೈಕುಂಠ ಲೋಕದಿಂದ ಬಂದಿರುವಂತಹ ಜೀವಿ
ಹೇಗೆ ಈ ಒಂದು ಐಹಿಕ ವಿಷಯಗಳಲ್ಲಿ ಬಂಧಿತರಾಗ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಕಂಪ್ಲೀಟಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದನ್ನು ತಿಳ್ಕೊಳ್ತಾ ಇದ್ರೆ ಎಂಥ ಸೈನ್ಸ್ ಅಡಗಿದೆ ಇಲ್ಲಿ, ಹೇಗೆಲ್ಲ ಒಂದು ಮಗು ಹುಟ್ಟುತ್ತೆ ಮತ್ತು ಹೇಗೆ ಆ ಕಾರ್ಯ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಗುರುಗಳು. ಏನು ಅಂತಂದರೆ, ಈಗ ಒಬ್ಬ ಜೀವಿ ಅವನು ಫಸ್ಟು ಈ ಜಗತ್ತಿಗೆ ಬರಬೇಕು ಅಂತಂದರೆ ತಂದೆಯ ವೀರ್ಯದಲ್ಲಿ ಆಶ್ರಯವನ್ನು ಪಡಿತಾನೆ. ಮೊದಲು ವೀರ್ಯಕ್ಕೆ ಬರುತ್ತಾನೆ, ಆ ವೀರ್ಯ ತಾಯಿಯ ಗರ್ಭದ ಒಳಗಡೆ ಹೋಗುತ್ತೆ. ಅಲ್ಲಿಂದ ತಾಯಿಯ ಹಾಲು ಇರುತ್ತಲ್ವ, ಅಲ್ಲಿಂದ ಏನಾಗುತ್ತೆ, ಅದರ ಒಂದು ಅಂಡಾಣುವಿನ ಸಹಾಯದಿಂದ ಜೀವಿಗೆ ಒಂದು ಶರೀರ ಒಂದು ಬೆಳೀತಾ ಹೋಗುತ್ತೆ. ಒಂದು ಇದೇ ರೀತಿ ಈ ಶರೀರ ಇರಬೇಕು ಅನ್ನೋ ರೀತಿ ಅದು ಬೆಳೀತಾ ಹೋಗುತ್ತೆ. ಇದರಲ್ಲಿ ನಾವು ನೆನ್ಪಿಡಬೇಕಾಗಿರೋದು ಏನಪ್ಪ ಅಂತಂದರೆ, ಇಲ್ಲಿ ಕಶ್ಯಪ ಮುನಿ ತನ್ನ 2 ಮಕ್ಕಳಿಗೆ ಜನ್ಮ ಕೊಡೋದಕ್ಕೆ ಕಾರಣರಾಗ್ತಾರೆ. ಅವ್ರು ಯಾರು? ಹಿರಣ್ಯ ಮತ್ತು ಹಿರಣ್ಯಕಶಿಪು. ಆ ಜನ್ಮವನ್ನು ಪಡೆಯುವಂಥ ಸಂದರ್ಭದಲ್ಲಿ ಆ ಕಶ್ಯಪ ಮುನಿ ಸರಿಯಾದ ಒಂದು ಮನಸ್ಥಿತಿಯಲ್ಲಿ ಇರಲಿಲ್ಲ. ಅಂದರೆ ಒಂದು ಮಗುವನ್ನು ನಾವು ಪಡಿಬೇಕು ಅಂತಂದಾಗ ತಂದೆ ತಾಯಿಗಳ ಮನಸ್ಥಿತಿ ಸರಿ ಇರಬೇಕು. ಅವರು ಒಳ್ಳೆಯ ಆಲೋಚನೆಯಿಂದ ಇರಬೇಕು, ಒಳ್ಳೆ ಗುಣದಿಂದ ತುಂಬಿರಬೇಕು, ಆರೋಗ್ಯವಾಗಿರಬೇಕು. ಮಾನಸಿಕ ಆರೋಗ್ಯ, ಶಾರೀರಿಕ ಆರೋಗ್ಯ ಎರಡೂ ಚೆನ್ನಾಗಿರ್ಬೇಕು. ಆಗ ಒಳ್ಳೆ ಮಕ್ಕಳು ಹುಡ್ತಾರೆ ಅಂತ ಅರ್ಥ ಇದಕ್ಕೆ, ಆಯಿತಾ. ಇಲ್ಲಿ ಆ ಮಕ್ಕಳು ಹುಟ್ಟುವಂಥ ಸಮಯದಲ್ಲಿ ಕಶ್ಯಪ ಮುನಿಯ ಮನಸ್ಥಿತಿ ಸರಿಯಾಗಿರಲಿಲ್ಲ. ಅದರಿಂದನೇ ಏನಾಯಿತು, ಅವರು ವಿಸರ್ಜನೆ ಮಾಡಿದಂಥ ವೀರ್ಯ ಕೂಡ ಕೋಪದಿಂದ ತುಂಬಿತ್ತು, ಜೊತೆಗೆ ಶಕ್ತಿಯುತವಾಗೂ ಕೂಡ ಇತ್ತು. ಸಾಮಾನ್ಯರಲ್ಲ ಕಶ್ಯಪ ಮುನಿಗಳಲ್ವಾ. ಸೊ ಅದಕ್ಕೆ ಒಬ್ಬನು ತನ್ನ ಮಗುವನ್ನು ಪಡೆಯುವಾಗ ಅವನ ಮನಸ್ಸು ತುಂಬ ಸಾತ್ವಿಕವಾಗಿಯೂ ಭಕ್ತಿಯುತವಾಗಿಯೂ ಇರಬೇಕೆಂಬುದನ್ನು ಮನಗಾಣಬೇಕು. ಈ ಉದ್ದೇಶದಿಂದಲೇ ವೈದಿಕ ಧರ್ಮಗ್ರಂಥಗಳಲ್ಲಿ ಗರ್ಭಾಧಾನ ಸಂಸ್ಕಾರವನ್ನು ಶಿಫಾರಸು ಮಾಡಲಾಗಿದೆ. ತಂದೆಯ ಮನಸ್ಸು ಸಾತ್ವಿಕವಾಗಿಲ್ಲದಿದ್ದರೆ ಅವನು ವಿಸರ್ಜಿಸಿದ ವೀರ್ಯವು ಅಷ್ಟೇನು ಒಳ್ಳೆಯದಾಗಿರುವುದಿಲ್ಲ. ಹಾಗಾಗಿ ಜೀವಿಯು ತನ್ನ ತಂದೆ ತಾಯಿಗಳು ಉತ್ಪತ್ತಿ ಮಾಡಿದ ವಸ್ತುವಿನಿಂದೊಡಗೂಡಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುಗಳಂತಹ ರಾಕ್ಷಸಿ ಗುಣವುಳ್ಳವನಾಗುತ್ತಾನೆ. ಗರ್ಭಧಾರಣೆಯ ನಿಯಮಗಳನ್ನು ಎಚ್ಚರಿಕೆಯಿಂದ ಅಭ್ಯಾಸ ಮಾಡಬೇಕು. ಇದೊಂದು ಮಹಾವಿಜ್ಞಾನವಾಗಿದೆ. ಹಿಂದಿನ ಕಾಲದಲ್ಲಿ ಒಂದು ಗಂಡು ಹೆಣ್ಣು ಕೂಡಬೇಕಾದ್ರೆ ಮೊದಲನೇ ಸಮಯದಲ್ಲಿ ಅದಕ್ಕೆ ಸಮಯ, ಗಳಿಗೆ, ತಿಥಿ, ನಕ್ಷತ್ರ ಇದನ್ನೆಲ್ಲ ನೋಡಿ ಅದನ್ನು ಡಿಸೈಡ್ ಮಾಡಿ ಆ ಒಂದು ಸಮಯವನ್ನು ಕೂಡ ಹೇಳ್ತಾ ಇದ್ರು. ಆದರೆ ಇವಾಗ ಅದೇನೂ ಇಲ್ಲ. ಅದರಿಂದನೇ ಈ ರಾಕ್ಷಸಿ ಗುಣಗಳಿರುವಂಥ ಮಕ್ಕಳೇ ಜಾಸ್ತಿ ಇರುವಂಥದ್ದು, ಸಾತ್ವಿಕ ಗುಣ ಇರುವಂಥ ಮಕ್ಕಳು ಇಲ್ವೇ ಇಲ್ಲ. ಅದಕ್ಕೆ ಇಲ್ಲಿ ಅದನ್ನು ಹೇಳ್ತಾ ಇರೋದು ಏನು, ತಂದೆ ತಾಯಿಗಳು ಮಕ್ಕಳನ್ನು ಪಡಿಬೇಕು ಅಂತಂದರೆ ಮೊದಲು ಮನಸ್ಸನ್ನು ತುಂಬ ನಾವು ಸಾತ್ವಿಕವಾಗಿ ಇಟ್ಕೋಬೇಕು, ಭಕ್ತಿಯಿಂದ ಇರಬೇಕು. ಆ ರೀತಿಯೆಲ್ಲ ಇದ್ದಾಗ ಒಳ್ಳೆ ಮಕ್ಕಳು ಹುಡ್ತಾರೆ ಅನ್ನೋದು ಇದರ ಅರ್ಥ. ಸೊ ಅದಕ್ಕೇ ವೈದಿಕ ಧರ್ಮಗ್ರಂಥಗಳಲ್ಲಿ ಗರ್ಭಾಧಾನ ಸಂಸ್ಕಾರ ಅಂತಲೇ ಇದೆ, ಅದು ಒಂದು ಸಂಸ್ಕಾರ. ಅದನ್ನು ನಾವು ಫಾಲೋ ಮಾಡಿದಾಗ ಒಳ್ಳೆ ಮಕ್ಕಳು ಹುಟ್ಟೋದಂತೂ ಖಂಡಿತವಾಗ್ಲೂ ಕೂಡ ನಿಜಾನೇ. ತಂದೆ ಮನಸ್ಸು ಸಾತ್ವಿಕವಾಗಿಲ್ಲದೆ ಇದ್ದರೆ ಅವನು ವಿಸರ್ಜನೆ ಮಾಡಿದಂಥ ವೀರ್ಯ ಅಷ್ಟೇನು ಒಳ್ಳೆಯದಾಗಿರೋದಿಲ್ಲ. ಅದಕ್ಕೋಸ್ಕರನೇ ತಂದೆ ತಾಯಿಗಳು ಇಬ್ಬರೂ ಕೂಡ, ಯಾಕಂದರೆ ಇಬ್ಬರ ಮೂಲಕ ಆ ಮಗು ಬೆಳೆಯೋ ಕಾರಣದಿಂದ ಒಳ್ಳೆಯ ಒಂದು ಸಂಸ್ಕಾರ ಇರಬೇಕು ಅಂತಂದರೆ ಗರ್ಭಾಧಾನ ಸಂಸ್ಕಾರದಲ್ಲಿ ಬರುವಂಥ ಏನೇನು ಎಚ್ಚರಿಕೆ ನಿಯಮಗಳೆಲ್ಲ ಇರುತ್ತೋ ಅದನ್ನು ಫಾಲೋ ಮಾಡಿದಾಗ ಒಂದು ಒಳ್ಳೆ ಮಗು ಜನ್ಮ ತಗೊಳ್ಳೋದಕ್ಕೆ ಕಾರಣವಾಗುತ್ತೆ. ತಂದೆ ತಾಯಿಗಳು ಸರಿಯಾದ ರೀತಿಯಲ್ಲಿ ಅದನ್ನು ಉತ್ಪತ್ತಿ ಮಾಡಿಲ್ಲ ಅಂತಂದರೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಹೇಗಿದ್ರು ಆ ರೀತಿಯ ರಾಕ್ಷಸಿ ಗುಣ ಇರುವಂಥ ಮಕ್ಕಳೇ ಹುಡ್ತಾರೆ. ಇವಾಗೆಲ್ಲ ಜಾಸ್ತಿ ರೀತಿ ಅಧರ್ಮ, ಸುಳ್ಳು, ಮೋಸ, ವಂಚನೆ ಮಾಡುವಂಥವ್ರು, ಇಂಥ ರಾಕ್ಷಸಿಯ ಗುಣಗಳಿರುವಂಥ ಮಕ್ಕಳಿರೋದಕ್ಕೆ ಕಾರಣನೇ ತಂದೆ ತಾಯಿಯರು ಮಕ್ಕಳನ್ನು ಪಡೆಯುವ ಸಮಯದಲ್ಲಿ ಅವ್ರ ಮನಸ್ಥಿತಿಗಳು ಹಾಗಿರುತ್ತೆ. ಅದರಿಂದನೇ ಅಂಥ ಮಕ್ಕಳೇ ಹುಡ್ತಾ ಇರೋದು. ಅದಕ್ಕೆ ಗರ್ಭಾಧಾರಣೆಯ ನಿಯಮಗಳಿರುತ್ತಲ್ಲ ಅದನ್ನು ಎಚ್ಚರಿಕೆಯಿಂದ ಅಭ್ಯಾಸ ಮಾಡಬೇಕು. ಯಾಕಂದರೆ ಅದು ಒಂದು ವಿಜ್ಞಾನನೇ, ಅದ್ರ ಬಗ್ಗೆ ತಿಳ್ಕೊಬೇಕು ನಾವು. ಆ ರೀತಿ ಫಾಲೋ ಮಾಡಿದಾಗ ನಮಗೂ ಕೂಡ ಉನ್ನತ ಮಟ್ಟದ ಮಕ್ಕಳು ಹುಟ್ಟೋದಕ್ಕೆ ಕಾರಣವಾಗತ್ತೆ ಅಂತ ಇದರಿಂದ ನಾವು ತಿಳ್ಕೊಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.